ಎಂಟ್ರೆನ್ಸ್ ಅಂತಾನೆ ಗೊತ್ತಾಗ್ತಿಲ್ಲ. ಗೊತ್ತಿಲ್ವಲ್ಲ. ಬೈಕಲ್ಲ ಫ್ರೀ. That's the wrong number. ವೆಲ್ಕಮ್ ಟು RPX ಚಾನಲ್ಗೆ ಸ್ವಾಗತ. ನಾನು ಇನ್ನೂ ಕಲಿತಾ ಇದ್ದೀನಿ ಮೋಟೋ ವ್ಲಾಗಿಂಗ್ ಹೇಗೆ ಮಾಡೋದು ಅಂತ. ಓಕೆ, ವಿ ಆರ್ ಬ್ಯಾಕ್. ಪೆಟ್ರೋಲ್ ಹಾಕ್ಸ್ಕೊಂಬಂದರು. ಈ ಚಿಕ್ಕ ಚಿಕ್ಕ ಗಾಡಿಗಳ್ನ ಲಾಂಗ್ ಟ್ರಾವೆಲ್ ಮಾಡೋಕ್ಕೆ ಕಷ್ಟ. ಪೆಟ್ರೋಲ್ ನೋಡ್ಕೊತಾನೇ ಇರ್ಬೇಕು ಅವಾಗವಾಗ. 4-5 ಲೀಟರ್ಸ್ ಕೊಟ್ಬಿಟ್ಟಿದ್ದಾನೆ. ಸೊ ವಿತಿನ್ ಸಿಟಿ ಲಿಮಿಟ್ಸ್ಗೆ ಬೆಸ್ಟ್ ಗಾಡಿ. ಇಲ್ಲೆಲ್ಲ ಓಡಲ್ಲ. ಈ ಗಾಡಿಗೆ ಒಂದು 12 ಲೀಟ್ರ್ ಟ್ಯಾಂಕು 32 ಕಿಲೋಮೀಟ್ರ್ ಕೊಡ್ತಾಯಿದೆ ನೋಡಿ ಆ್ಯಾವ್ರೇಜು. ಸೊ ಒಂದು 90-80ದಲ್ಲೇ ಕ್ರೂಸ್ ಮಾಡ್ಕೊಂಡು ಹೋಗ್ತಾಯಿದ್ರೆ ಆರಾಮಾಗಿ ಒಂದು 32 ಕೊಡುತ್ತೆ ನೋಡಿ. ಸೊ ಬಂದ್ರಿ ಆದಿಚುಂಚನಗಿರಿ. ಹೇಗಿದೆ ನೋಡಿ ಎಂಟ್ರೆನ್ಸ್. ಕಲ್ಯಾಣಿ ಅಲ್ಲ ಇದೆ. ಸೂಪರ್ ಆಗಿದೆ. ಸೊ ಯಾವ ಸೈಡ್ ಎಂಟ್ರೆನ್ಸ್ ಅಂತಾನೆ ಗೊತ್ತಾಗ್ತಿಲ್ಲ. ಇದೆ ಎಂಟ್ರೆನ್ಸ್. ಸಿಕ್ಕಿ ಬಿಡ್ದು ಎಂಟ್ರೆನ್ಸ್ ಸಿಕ್ಕಿ ಬಿಡ್ತು. ಏನು ಮೆಜೆಸ್ಟಿಕ್ ಆಗಿದೆ ನೋಡಿ. ಬಾ, ಅಷ್ಟೇನಾ? 25? ಏಯ್ ಇದ್ರಲ್ಲೂ ಚೆದ್ದಿದೆ ಕಣ. 32 ಕೊಡ್ತಾಯಿತ್ತು ಕಣ. ಅದ್ರಲ್ಲಿ ಚೆಚ್ಚಾಡಿದ್ರೆ 25 ಕೊಡ್ತಾಯ್ತಾ? ಶಾಕಿಂಗ್ ನ್ಯೂಸ್ ಅಲ್ವಾ? ಅದ್ರಲ್ಲಿ ಚೆಚ್ಚಾಡೋಕ್ಕೂ ಆಗಲ್ಲ. ಏನೋ ಸಮಸ್ಯೆ ಇದೆ. ಸೊ ನಾವು ಅಕ್ಕಿ ಮೂಟೆ ತೊಗೊಂಡೋಗ್ಬೇಕು. ಅದಕ್ಕೆ ಅಲ್ಲಿ ಮೆಟ್ಲು ಹತ್ಕೊಂಡೋಗೋಕ್ಕಾಗಲ್ಲ ಅಂದ್ಬಿಟ್ಟು ಹಿಂಗೆ ಗಾಡಿದಲ್ಲಿ ಹೋಗ್ತಾಯಿದ್ದೀರಿ. 50 kg ಇದೆ 2 ಸೇರಿ. ಇಲ್ಲೇ ದಾರಿ ಇದೆಯಲ್ಲ, ಏನಕ್ಕೆ ಸುಮ್ಮನೆ ಟೆನ್ಷನ್. ಕರ್ಕೊಂಡೇ ಹೋಗ್ಬಿಡ್ತಾನೆ. ನಾವು ಹಂಗ್ಬತ್ತವನೆ. ಬೈಕಾಗಲ್ಲ ಫ್ರೀನಾ? ಕಾಸು ಕೊಡ್ಬೇಕಾ? ಗೊತ್ತಿಲ್ವಲ್ಲ. ಬೈಕಾಗಲ್ಲ ಫ್ರೀ. ಏನೋ ಕೇಳಲಿಲ್ಲ. ಇಲ್ಲೇನೋ ಟ್ರೆಕ್ಕಿಂಗ್ ಇದೆ ಅಂತ ನೋಡಿದ್ದೀನಿ. 1 ಕಿಲೋಮೀಟ್ರ್ 2 ಕಿಲೋಮೀಟ್ರ್ ಟ್ರೆಕ್ಕಿಂಗ್ ಇದೆ ಅಲ್ಲಿ ಬೆಟ್ಟದ ಮೇಲೆ. ಎಲ್ಲ ಫೆಸಿಲಿಟೀಸ್ ಇದೆ. ರೋಡ್ ನೋಡಿ ಏನು ಕ್ಲೀನಾಗಿ ಮೇಂಟೈನ್ ಮಾಡಿದ್ದಾರೆ. ಏನ ಇಲ್ಲಿ ಮೆಟ್ಲು ಹತ್ಕೊಂಡು ಹೋಗೋಣ ಅಂತ ಅಲ್ಲೋಗಿ ಗಾಡಿ ನಿಲ್ಲಿಸ್ಬಿಟ್ಟು ಅದಷ್ಟೇ ಅಲ್ಲೇ ಬಿಡೋದಾ?
ಏನು ಚೀಟಿ ಇದು? ಇದನ್ನ ನೋಡಿ ಚೀಟಿ ದವಸ ಧಾನ್ಯ ಚೀಟಿ ದೊರೆಯುವ ಸ್ಥಳ. ಓಕೆ, ನಮ್ದು ಇವಾಗ ಕೆಳಗಡೆ ಅಲ್ಲಿ ನೋಡಿದ್ರಲ್ಲ, ಅಲ್ಲಿ ಮೂಟೆ ಬಿಟ್ಬಿಟ್ಟು ಮೂಟೆ ಇಟ್ಬಿಟ್ಟಲ್ಲ ಮೂಟೆ ಇಟ್ಬಿಟ್ಟು ಕೆಳಗಡೆ ಬಂದು ಇಷ್ಟು ಮೆಟ್ಲೈತೆ, ಅಷ್ಟು ಹತ್ಕೊಂಡು ಹೋಗ್ಬೇಕು. ಹಿಂಗಿರೋದಲ್ಲ ಇಳಿಸ್ಬೇಕು. ಅಯ್ಯೋ ರೆಕಾರ್ಡೇ ಮಾಡಿಲ್ಲ, ರೆಕಾರ್ಡ್ ಅಂತ ಮರ್ತೋಗ್ಬಿಟ್ಟೆ. ಅಯ್ಯೋ, ನ್ಯೂ ಟು ಬ್ಲಾಗಿಂಗ್. ಎತ್ತಕ್ಕೆ ಸ್ಟಾರ್ಟ್ ಮಾಡಿದ್ರಿ, ಗ್ಯಾಂಗ್ ಹೆಲ್ಮೆಟೆಲ್ಲ ಇಟ್ಕೊಂಡು ಒಂದೇ ಮಾರಿ ಹೆಲ್ಮೆಟ್ ಇಟ್ಕೊಂಬಂದ್ರೆ ಇನ್ನೂ ಅಷ್ಟು ದೂರ ಐತೆ. ಮೇಲೆ ಹೋಗಿ ಆಮೇಲೆ ವಿಡಿಯೋ ಸ್ಟಾರ್ಟ್ ಮಾಡ್ತೀನಿ. ಈಗ ಬಿಟ್ರೆ ಮೇಲೆ ಹಿಂಗಿರುತ್ತೆ. ಶಾಂತ ಏನು ಅನಿಸ್ತೈತೆ? ಅಯ್ಯಪ್ಪ, ತಿರುಪತಿ ಬೆಟ್ಟಕ್ಕೆ ಹತ್ತಕ್ಕೆ ತಾಕತ್ತೈತಾ? ಆಗಲ್ಲ. ಏಕೆ? ಏನು 35 ವರ್ಷ ಆಗ್ಬಿಟ್ಟೈತೆ ಅವ್ರಿಗೆ. 35 ವರ್ಷ ಅವ್ರೆ ಬೇಗ ಹತ್ತುತ್ತಾರಪ್ಪ. ಯಾರ್ಯಾರಿಗೆ ಮೆಂಟಲ್ ಪ್ರಾಬ್ಲಮ್ಸ್ ಐತೋ ಈ ಬೆಟ್ಟ ಹತ್ತಿರ ಒಂದ್ಸಾರಿ ಫಿಸಿಕಲ್ ಪ್ರಾಬ್ಲಮ್ಸ್ ಜಾಸ್ತಿ ಐತೆ ಅಂತ ಗೊತ್ತಾಗುತ್ತೆ. Meanwhile, ಅಂತ ಫೋಟೋಗ್ರಾಫರ್ ಆಲ್ಸೋ. psych! That's the wrong number! Se nem te preocupa, ele te bota, Depois do bailão, você vai. ಮುಗಿಸ್ಕೊಂಡು ಬಂದ್ರಿ. ಯಪ್ಪ, ಜೀವ ಹೋಗಿ ವಾಪಸ್ ಬಂತಪ್ಪ ಹತ್ತಿ ಇಳಿಯೋಷ್ಟೊತ್ತಿಗೆ. ನೀವೊಂದ್ಸರಿ ಟ್ರೈ ಮಾಡಿ, ಸಕ್ಕದ ಎಕ್ಸ್ಪೀರಿಯೆನ್ಸು. ತುಂಬ ಜನ ಬರಲ್ಲ ಮೇಲೆ, ಎಲ್ಲ ಕೆಳಗಡೆ ಮಾತ್ರ ಸಿಕ್ಕಾಪಟ್ಟೆ ಜನ ಇರ್ತಾರೆ, ಮೇಲೆ ಮಾತ್ರ ಒಂದು 10-20 ಜನ ಇರ್ತಾರೇನೋ ಅಷ್ಟೇ. ಹತ್ತಕ್ಕಂತೂ ಒಂದು ಸ್ವಲ್ಪ ಥ್ರಿಲ್ಲಿಂಗ್ ಆಗಿರುತ್ತೆ ಎಕ್ಸ್ಪೀರಿಯೆನ್ಸು. ಎಲ್ಲರೂ ಒಂದ್ಸರಿ ಮಸ್ಟ್ ಟ್ರೈ. ಇವತ್ತು ವಿಶ್ರಾಮ್ ಬಗ್ಗೆ ನೋಡಿದ್ರೆ ಆ್ಯಂಡ್ ಆದಿಚುಂಚನಗಿರಿ ನೋಡಿದ್ರೆ. ಇವಾಗ ಬ್ಲಾಗ್ನ ಎಂಡ್ ಮಾಡೋ ಸಮಯ ಬಂತು. ನಿಮಗೆ ವಿಡಿಯೋ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡಿ, ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೂ ಪರವಾಗಿಲ್ಲ, ಬೇಜಾರಿಲ್ಲ. ಈ ಥರನೇ ಒಳ್ಳೊಳ್ಳೆ ಕಂಟೆಂಟ್ ಮಾಡ್ತಾ ಇರ್ತೀನಿ. ನಿಮಗೂ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅನಿಸಿಕೆನ ಕಮೆಂಟ್ ಸೆಕ್ಷನಲ್ಲಿ ಹಾಕಿ. ಸೊ ನೆಕ್ಸ್ಟ್ ಟೈಮ್ ಸಿಗೋಣ. ಓಕೆ, ಟಾಟಾ, ಬಾಯ್, ಪೀಸ್.